ಉಳಿದ ಎಲ್ಲ ದೇವಸ್ಥಾನಗಳ ವಿಷಯ ಒಂದು ಮಾತಾದರೆ, ಶಿವಾಲಯ ಬೇರೆ ರೀತಿ. ಶಿವಾಲಯದಲ್ಲಿ ಅದು ಸಗುಣ ನಿರ್ಗುಣ, ನಿರಾಕಾರ ಮತ್ತು ಸಾಕಾರ ಈ ನಡುವಿನಲ್ಲಿ ಇರುವಂಥದ್ದು. ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ನಿರ್ಗುಣ ನಿರಾಕಾರ ಲಿಂಗ ಇರ್ತದೆ. ಅದಕ್ಕೆ ಹಿಂದೆ ಮುಂದೆ ಯಾವುದು ಕೂಡ ಇರುವುದಿಲ್ಲ. ಅರ್ಥ ಆಯ್ತಲ್ಲ? ಪೂರ ಬ್ರಹ್ಮಾಂಡ ಸ್ವರೂಪಿಯಾಗಿ ಬ್ರಹ್ಮಾಂಡದ ಸಂಕೇತವಾಗಿ ಲಿಂಗ ಇರ್ತದೆ. ಅದರ ಕೆಳಗಿನಲ್ಲಿ ಯೋನಿಪೀಠ ಅಂತ ಇರ್ತದೆ. ಈಗ ಅದಕ್ಕೆ ಪಾನಿಪೀಠ ಅಂತ ಬೇಕಾದರೂ ಹೇಳ್ತಾರೆ, ಆದರೆ ಅದು ಯೋನಿಪೀಠ. ಅದು ಸ್ತ್ರೀಯ ಯೋನಿಯ ರೂಪದಲ್ಲಿ ಇರ್ತದೆ. ಅಂದರೆ ಶಿವ ಮತ್ತು ಶಕ್ತಿಯ ಸಂಕೇತವಾಗಿ ಅದನ್ನು ಇಟ್ಟಿರ್ತಾರೆ. ಅದರ ಮೇಲೆ ಆ ಪಿನಲ್ ಗ್ಲ್ಯಾಂಡಿಂದ ಏನು ಸ್ರಾವ ತುಟ್ಟಿಗ್ತದಲ್ಲ ಅಮೃತ, ಅದರ ಸಂಕೇತವಾಗಿ ಮೇಲಿನಿಂದ ಅದಕ್ಕೆ ನೀರು ಬೀಳ್ತಾ ಇರಬೇಕು, ಅದು ಒಣಗಬಾರ್ದು ಅಂತ ಹೇಳ್ತಾರೆ. ನೋಡಿ, ಯಾವುದೇ ಶಕ್ತಿಗೆ ಅದಕ್ಕೆ ತನ್ನ ಸ್ವಂತ ರೂಪ ನಿರ್ಗುಣ ನಿರಾಕಾರವೇ ಅದು ಎಲ್ಲ ಶಕ್ತಿ. ನೋಡಿ, ಈಗ ಕರೆಂಟ್ ವಿದ್ಯುತ್ತನ್ನೇ ತಗೊಳ್ಳಿ, ಕರೆಂಟನ್ನು, ಅದಕ್ಕೆ ಯಾವುದೇ ಸ್ವಂತ ರೂಪ ಇಲ್ಲ. ವಿದ್ಯುತ್ ಹೇಗಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಖಾಲಿ ಮುಟ್ಟಿ ಅದನ್ನು ಅನುಭವಿಸ್ಬೋದು. ಅರ್ಥ ಆಯ್ತಲ್ಲ? ಆ ಕರೆಂಟನ್ನು ನೀವು ಎ ಸಿಗೆ ಹಾಕಿದರೆ ಅದು ಕೋಲ್ಡ್ ಆಗ್ತದೆ, ಹೌದಲ್ವಾ? ಯಂತ್ರ, ಎ ಸಿ ಅನ್ನೋದು ಒಂದು ಯಂತ್ರ, ಅದಕ್ಕೆ ಹಾಕಿದಾಗ ಅದು ಕೋಲ್ಡ್ ಆಗ್ತದೆ. ಅದೇ ಹೀಟರ್ಗೆ ಹಾಕಿದರೆ, ಹೀಟರ್ ಅನ್ನೋದು ಯಂತ್ರ, ಹೀಟರ್ಗೆ ಹಾಕಿದರೆ ಅದು ಹೀಟ್ ಆಗ್ತದೆ. ಓಕೆ, ಫ್ಯಾನಿಗೆ ಹಾಕಿದರೆ ಅದು ತಿರುಗ್ತದೆ. ಅದಕ್ಕೆ ಸ್ವಂತ ಅಂತ ಯಾವುದು ಕೂಡ ಇಲ್ಲ. ಅದು ಯಾವುದಕ್ಕೆ ನೀವು ಯಾವ ಯಂತ್ರಕ್ಕೆ ಅದನ್ನು ಕನೆಕ್ಟ್ ಮಾಡ್ತೀರಾ ಅದರ ಥರವೇ ಅದು ರಿಯಾಕ್ಟ್ ಮಾಡ್ತದೆ. ಸೊ ಆ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವಂಥ ಬ್ರಹ್ಮಾಂಡದ ಏನು ಶಕ್ತಿ ಇದೆ ಅಲ್ಲ, ನಿರಾಕಾರ ಪರಮಾತ್ಮ ಶಕ್ತಿ, ಅದಕ್ಕೆ ಯಾವುದೇ ನಾಮರೂಪ ಇಲ್ಲ. ಬಟ್ ನೀವು ಅದನ್ನು ಒಂದು ರೂಪಕ್ಕೆ ಅಥವಾ ಒಂದು ಯಂತ್ರಕ್ಕೆ ನೋಡಿ, ಈಗ ಶ್ರೀಚಕ್ರ ಅಥವಾ ಗಣಪತಿ ಚಕ್ರ ಯಾವುದೆಲ್ಲ ಇದೆ ಅದಕ್ಕೆಲ್ಲ ಯಂತ್ರ ಅಂತ ಹೇಳೋದು. ನಾವು ಏನು ತಿಳ್ಕೊಂಡಿರ್ತೇವೆ, ದೇವರಂತ ಹೇಳಿದರೆ ಅವರಿಗೆ 2 ಕೈ 2 ಕಾಲಿದೆ, ನಮ್ಮ ಥರ ರೂಪ ಇದೆ ಅಂತ. ಆ ರೀತಿ ರೂಪ ಆದರೆ ಶ್ರೀಚಕ್ರವನ್ನು ನೀವು ದೇವಿ ಅಂತ ಹೇಗೆ ನೋಡ್ತೀರಿ? ಹೌದಲ್ವಾ? ಅದರ ಅರ್ಥ ಅದಕ್ಕೆ ರೂಪ ಇಲ್ಲ ಅಂತ ಲೆಕ್ಕ ಅಲ್ಲ. ನೀವು ಯಾವ ರೂಪ ಕೊಡ್ತೀರೋ ಅದನ್ನು ಅದು ತಕ್ಕೊಳ್ತದೆ. ಓಕೆ, ಈಗ ನೋಡಿ, ಈಗ ಗಣಪತಿಯ ರೂಪಕ್ಕೆ ಬಂದರೆ, ಗಣಪತಿ ದೇವರಲ್ವಾ? ಗಣಪತಿ ದೇವರಾದರೆ ಕೂಡ ಗಣಪತಿಯ ರೂಪದಲ್ಲಿ ನೀವು ಅದನ್ನು ಆರಾಧನೆ ಮಾಡುವಾಗ ಅದು ಡಿಪಾರ್ಟ್ಮೆಂಟೇ ಬೇರೆ, ಉಪಾಸನಾ ಪದ್ಧತಿ ಅನ್ನೋದು ಬೇರೆ. ಅದನ್ನು ನೀವು ಆರಾಧನೆ ಮಾಡುವಾಗ ಆನೆ ಏನು ತಿಂತದ? ಕಬ್ಬು, ಬೆಲ್ಲ, ತೆಂಗಿನಕಾಯಿ, ಏನೆಲ್ಲ ಆನೆ ತಿನ್ನುವ ವಸ್ತುವನ್ನೇ ಅದಕ್ಕೆ ಕೊಡಬೇಕಾಗ್ತದೆ. ಹಯಗ್ರೀವನನ್ನು ಉಪವಾಸನೆ ಮಾಡೋದಾದರೆ ನೀವು ಮಡ್ಡಿಯನ್ನೇ ಕೊಡಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಒಂದೊಂದು ರೂಪದಲ್ಲಿ ನೀವು ಆರಾಧನೆ ಮಾಡೋಕೆ ಅದೇ ರೂಪದಲ್ಲಿ ಅದನ್ನು ಪೂಜೆ ಮಾಡಬೇಕಾಗ್ತದೆ. ಅದೇ ಗುಣಲಕ್ಷಣ ಅದಕ್ಕೆ ಬರ್ತದೆ. ಬಟ್ ಶಿವನಿಗೆ ಯಾವುದೇ ರೂಪ ಇಲ್ಲ, ಯಾವುದೇ ಗುಣಲಕ್ಷಣ ಇಲ್ಲ. ಪೂರ್ತಿ ಓಂಕಾರ ಸ್ವರೂಪಿಯಾಗಿ ಬ್ರಹ್ಮಾಂಡ ಸ್ವರೂಪಿಯಾಗಿ ಆರಾಧನೆ ಮಾಡೋದು. ಆದ್ದರಿಂದ ಶಿವಲಿಂಗದ ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳ ಆರಾಧನೆ ಮಾಡಿದಾಗೆ ಆಗ್ತದೆ ಅಂತ ಆಗಮಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಬಟ್ ಅದಕ್ಕೆ ಕೂಡ ಶಿವನಿಗೆ ಮುಖವಾಡ ಇಡ್ತಾರೆ, ವಸ್ತ್ರಧಾರಣೆ ಮಾಡ್ತಾರೆ, ಇದೆಲ್ಲ ಅಶಾಸ್ತ್ರೀಯವಾದದ್ದು. ಯಾಕೆ ಅಂತ ಹೇಳಿದರೆ ಶಿವಲಿಂಗದ ಆರಾಧನೆಯ ಸಂಕಲ್ಪವೇ ಅದೇ ಅಂತ ಹೇಳಿದರೆ, ನೋಡಿ, ನಾವೀಗ ಯಾರನ್ನಾದರೂ ನೋಡಿದರೆ, ಅವರ ಎನರ್ಜಿ ಫೀಲ್ಡನ್ನು ನೋಡಿದರೆ, ಅವರನ್ನು ನೋಡಿದರೆ ಅದು ಶಿವಲಿಂಗದ ರೂಪ ಇರ್ತದೆ. ಬ್ರಹ್ಮಾಂಡದ ರೂಪ ಕೂಡ ಅದೇ ಅಂತ ಹೇಳಿದರೆ ಎಲ್ಲ ವಸ್ತುಗಳ ರೂಪ ಅದು. ಈಗ ಭೂಮಿಯನ್ನು ನೋಡಿದರೆ ಕೂಡ ಅದು ಗೋಲಾಕಾರವಾಗಿಲ್ಲ, ಅಂಡಾಕಾರ ಅಂತ ಹೇಳ್ತಾರೆ, ಲಿಂಗರೂಪ. ಎಲ್ಲವೂ ಇರುವುದು ಲಿಂಗರೂಪದಲ್ಲೇ. ಆ ಅನಂತ ಬ್ರಹ್ಮಾಂಡವನ್ನೇ ಲಿಂಗರೂಪದಲ್ಲಿ ಆರಾಧನೆ ಮಾಡೋದು. ಅದಕ್ಕೆ ಪುನಃ ಬಟ್ಟೆ ಹಾಕೋದು, ಮುಖ ಇಡುವುದು ಅಂತ ಹೇಳಿದರೆ ದಿಗಂಬರನಿಗೆ ಬಟ್ಟೆ ಎಲ್ಲಿಂದ ಹಾಕೋದು? ಈ ರೀತಿ ಬ್ರಹ್ಮಾಂಡ, ಪಿಂಡಾಂಡ, ಆತ್ಮ, ಪರಮಾತ್ಮ, ದೇಹ ಮತ್ತು ದೇವಾಲಯ, ಈ ಎಲ್ಲದರ ಸಾಮ್ಯವನ್ನು ವಿವರಿಸ್ತಾ ಋಷಿಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ಮತ್ತೊಂದು ವಿಶೇಷವಾದ ವಿಷಯವನ್ನು ಹೇಳ್ತಾರೆ. ಏನಂತ ಹೇಳಿದರೆ, ನಮ್ಮ ದೇಶದ ಬಗ್ಗೆ ಹೇಳ್ತಾರೆ. ಏನು ದೇಶದ ಬಗ್ಗೆ ಅಂತ ಹೇಳಿದರೆ, ಅದಕ್ಕೆ 3 ಕಡೆ ಸಮುದ್ರ ಇದೆ, ಮೇಲಿನಿಂದ ವಿಸ್ತಾರ ಇದೆ. ಅರ್ಥ ಆಯ್ತಲ್ಲ? ನಮ್ಮ ಭಾರತದ ಭೂಪಟವನ್ನು ನೋಡಿ, ಒಂದು ಮನುಷ್ಯ ನಿಂತಾಗಿಲ್ವಾ ಆಕಾರ? ಅದಕ್ಕೆ ತಲೆ ಇದೆ, ಕೆಳಗೆ ಒಂದು ನಿಂತಾಗಿಲ್ವಾ? ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೆಳಗಿನಿಂದ ಸಮುದ್ರ ಇದೆ, ಆದ್ದರಿಂದ ಭಾರತ ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಾರತದಿಂದ ಬೇರೆ ದೇಶಗಳಿಗೆ ಆಕ್ರಮಣ ಇದೆಲ್ಲ ನಡೆಯಲಿಲ್ಲ. ಒಂದು ವೇಳೆ ಹೊರಗೆ ಹೋಗಿದ್ರೆ ಕೂಡ ಅಲ್ಲಿ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಹೋದರೆ ಹೊರತು ಅವರನ್ನು ಲೂಟಿ ಮಾಡಲಿಕ್ಕೆ, ಅವರ ಮಂದಿರ ಹೊಡಿಲಿಕ್ಕೆ, ಅವರ ಹೆಣ್ಣುಮಕ್ಕಳನ್ನು ಎತ್ಕೊಂಡು ಬರಲಿಕ್ಕೆ ಯಾರು ಹೋಗಲಿಲ್ಲ ನಮ್ಮ ದೇಶದಿಂದ. ಯಾಕೆ ಅಂತ ಹೇಳಿದರೆ ಅದರ ಆಕಾರವೇ ಹಾಗೆ ಇದೆ. ಕೆಳಗೆ ಪೂರ್ತಿ ಸಮುದ್ರ ಇದೆ, ಅದಕ್ಕೆ ಕೆಳಗೆ ಸ್ಪೇಸ್ ಇಲ್ಲ, ನೆತ್ತಿಯಲ್ಲಿ ಸ್ಪೇಸ್ ಇದೆ ತಲೆಯಿಂದ. ಅಂದರೆ ಜ್ಞಾನದ ಮೂಲಕ ಇಡೀ ದೇಶ, ಇಡೀ ಪ್ರಪಂಚವನ್ನು ಆವರಿಸುವಂಥ ಶಕ್ತಿ ಇದೆ ಭಾರತಕ್ಕೆ. ಬಟ್ ಕೈಕಾಲಿನ ಬಾಹುಬಲದಿಂದ ಅಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಕೆಳಗೆ ನಮ್ಮ ಮೂಲಾಧಾರದಲ್ಲಿ ಯಾವ ಕುಂಡಲಿನಿ ಇರ್ತದ, ಅದೇ ರೀತಿ ಕೆಳಗೆ ಕನ್ಯಾಕುಮಾರಿ ಇದ್ದಾಳೆ.
ನೋಡಿ ಅವಳ ಹೆಸರು ಕೊಡಿ, ಕನ್ಯಾಕುಮಾರಿ. ಕುಮಾರಿ ಕನ್ಯಾ ಅಂತ ಹೇಳಿದರೆ ಅವಳು ಮದುವೆ ಆಗಲಿಲ್ಲ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ ತಪಸ್ಸು ಮಾಡ್ತಾ ಇದ್ದಾಳೆ. ಯಾರನ್ನು ತಪಸ್ಸು ಮಾಡ್ತಾ ಇದ್ದಾಳೆ? ಕೈಲಾಸದಲ್ಲಿರೋ ಶಿವನನ್ನು ತಪಸ್ಸು ಮಾಡ್ತಾ ಇದ್ದಾಳೆ. ಕೆಲವೆಲ್ಲ ಎಡಬಿಡಂಗಿಗಳೆಲ್ಲ ಹೇಳ್ತಾರೆ ಭಾರತ ಸ್ವಾತಂತ್ರ್ಯ ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ಭಾರತ ಸ್ವಾತಂತ್ರ್ಯ ಸಿಕ್ಕಿದಂಥ ಬ್ರಿಟಿಷರು ಕೊಟ್ಟದ್ದು, ಭಾರತ ಯಾವತ್ತೂ ಕೂಡ ಒಂದು ದೇಶವಾಗಿರಲಿಲ್ಲ ಅಂತ. ಭಾರತ ಬೇರೆ ಬೇರೆ ರಾಜ್ಯರ ಆಡಳಿತದಲ್ಲಿ ಇದ್ದದ್ದು ಹೌದು, ಬೇರೆ ಬೇರೆ ಪ್ರಾಂತಗಳಲ್ಲಿ ಇದ್ದದ್ದು ಹೌದು, ಬಟ್ ಆಧ್ಯಾತ್ಮಿಕವಾಗಿ ಇಡೀ ದೇಶ ಒಂದೇ ಆಗಿತ್ತು. ಅದನ್ನೇ ಸಾಂಕೇತಿಕವಾಗಿ ಹೇಳಿದ್ದು ನೋಡಿ. ಉತ್ತರಂ ಯತ್ ಸಮುದ್ರಶ್ಚೈಮಾದ್ರಶ್ಚೈವ ದಕ್ಷಿಣಂ ವಶಂ ತದ್ಭಾರತಂ ನಾಮ ಭಾರತೀ ತತ್ರ ಸಂತತಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಕಾಶ್ಮೀರದಿಂದ ಹಿಮಾಲಯದವರೆಗೆ, ಹಿಮಾಲಯದಿಂದ ಸಮುದ್ರದವರೆಗೆ ನಡುವಿನಲ್ಲಿ ಏನು ಜಾಗ ಇದೆ ಅದು ಭಾರತ, ಅಲ್ಲಿರುವವರು ಭಾರತೀಯರು. ಇದೆಲ್ಲ ಗೊತ್ತಿಲ್ಲದೆ ಇವರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಭಾರತ ಎನ್ನುವುದು ಇರಲಿಲ್ಲ, ಸ್ವಾತಂತ್ರ್ಯ ಬ್ರಿಟಿಷರು ಕೊಟ್ಟದ್ದು, ಹಾಗೇನಿಲ್ಲ. ಇಡೀ ದೇಶದಲ್ಲಿ 51 ಶಕ್ತಿಪೀಠಗಳಿತ್ತು. 51 ಶಕ್ತಿಪೀಠಗಳಂತ ಹೇಳಿದರೆ ಮಾತಾ ಸತಿಯ ದೇಹದ ಅಂಗಗಳು ಬಿದ್ದಿದ್ದಾರೆ ಅಂತ ಹೇಳಿದರೆ ಇಡೀ ಭಾರತ ಒಂದು ರೂಪ ಅಂತ ಆಯ್ತಲ್ಲ. ಒಂದು ಸತಿಯ ಎಲ್ಲ ಅಂಗಗಳಿರುವಂಥದ್ದು ಇಡೀ ಭಾರತ ಸುತ್ತಬೇಕು. ಒಬ್ಬ ಶಾಕ್ತನಾಗಿದ್ದರೆ ಅವ 51 ಶಕ್ತಿಪೀಠಗಳು ಹೋಗುದಂತ ಹೇಳಿದರೆ ಇಡೀ ಭಾರತವನ್ನು ಸುತ್ತಬೇಕವ. ಅಂದರೆ ಇಡೀ ಭಾರತ ಆ ಸತಿಯ ದೇಹ ಅಂತ ಆಯಿತು. ಒಬ್ಬ ಶೈವನಾಗಿದ್ದರೆ ಅವ 12 ಜ್ಯೋತಿರ್ಲಿಂಗವನ್ನು ಸುತ್ತಬೇಕು, ಇಡೀ ಭಾರತ ಸುತ್ತಿದಾಗೆ ಆಯಿತು. ಒಬ್ಬ ವೈಷ್ಣವ ಆದರೆ ಚತುರ್ಧಾಮಗಳನ್ನು ಸುತ್ತಬೇಕು ಅಂತ ಹೇಳಿದರೆ ಟೋಟಲಿ ಆಧ್ಯಾತ್ಮಿಕವಾಗಿ ಈ ದೇಶ ಒಂದೇ ಆಗಿತ್ತು. ಒಂದೇ ಭಾಷೆ ಇತ್ತು ಇಲ್ಲಿ. ಇಲ್ಲಿ ಎಲ್ಲ ಪಠ್ಯಕ್ರಮ ಗುರುಕುಲದಲ್ಲಿ ಎಲ್ಲ ರೀತಿ ಒಂದೇ ರೀತಿ ನಡೀತಿತ್ತು. ಖಾಲಿ ಆಡಳಿತಾತ್ಮಕವಾಗಿ ಬೇರೆ ಬೇರೆ ಈಗ ರಾಜ್ಯಗಳಿದ್ದಾವೆ, ಅದೇ ರೀತಿ ಬೇರೆ ಬೇರೆ ಇರ್ತಿತ್ತು ರಾಜ್ಯಗಳು. ಅದಕ್ಕೆ ಕೂಡ ಒಬ್ಬೊಬ್ಬ ಚಕ್ರವರ್ತಿ ಅಂತ ಇರ್ತಿದ್ದ ಇಡೀ ದೇಶವನ್ನು ಆಳುವವ, ಹೌದಲ್ವಾ? ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಳಗಿರುವಂಥ ಕನ್ಯಾಕುಮಾರಿ ಕುಂಡಲಿನಿ ಆ ಶಿವನನ್ನು ಕುರಿತು, ಕೈಲಾಸದಲ್ಲಿರುವ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಅಂದರೆ ನಮ್ಮ ದೇಹದಲ್ಲಿ ಹೇಗಿದೆ ಅದೇ ರೀತಿ ಭಾರತದಲ್ಲಿ ಕೂಡ ಇದೆ. ಅಲ್ಲಿ ನಾಸಿಕಾ ಅಂತ ಹೇಳಿದರೆ ಮೂಗು. ಈ ಕುಂಡಲಿನಿಯನ್ನು ಮೇಲೆ ತಗೊಂಡೋಗಿ ಮೂಗಿನಿಂದ ಮೇಲೆ ಹೋಗಿದ ವಾರಣಾಸಿ, ಮೂಗಿನಿಂದ ಮೇಲೆ ಹೋದಾಗ ಅಲ್ಲಿ ಇಡಾಪಿಂಗಳ ಸುಷುಮ್ನಗಳು ಸೇರ್ತವೆ. ಅದೇ ಭಾರತದಲ್ಲಿ ಯಮುನೆ, ಗಂಗೆ ಮತ್ತು ಸರಸ್ವತಿಯರು ಸೇರ್ತಾರೆ. ಗಂಗೆ ಮತ್ತು ಯಮುನೆಯರು ಕಾಣ್ತಾರೆ, ಇಡ ಮತ್ತು ಪಿಂಗಳ ಕಾಣ್ತದೆ, ಸುಷುಮ್ನ ಕಾಣುವುದಿಲ್ಲ, ಸರಸ್ವತಿ ಕಾಣುವುದಿಲ್ಲ, ಗುಪ್ತಗಾಮಿನಿಯಾಗಿ ಸೇರ್ತಾಳೆ. ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳುದು. ಇಲ್ಲಿ ಮುಳುಗಿದ್ರೆ ವಾಪಸ್ ಬರುವುದಿಲ್ಲ, ವಾರಣಾಸಿಯಲ್ಲಿ ಮುಳುಗಿದ್ರೆ ವಾಪಸ್ ಬರುವುದಿಲ್ಲ ಅಂತ ಹೇಳೋದು ಇದನ್ನೇ. ಎಲ್ಲ ಸಾಂಕೇತಿಕವಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಎಲ್ಲ ಅರ್ಥ ಆಗ್ತದೆ. ಈ ಚಂದ್ರನಾಡಿ, ಸೂರ್ಯನಾಡಿ ಏನಿದೆ ಇದರ ಸಂಕೇತವಾಗಿ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು, ಮತ್ತು ಸುಷುಮ್ನದ ಸಂಕೇತವಾಗಿ ಸರಸ್ವತಿ ನದಿ. ಯಾಕೆ ಅಂತ ಹೇಳಿದರೆ ಗಂಗೆ ಚಂದ್ರನ ಬದಿಯಿಂದ ಹರಿಕೊಂಡು ಬರುವವಳು ಶಿವನ ತಲೆಯಿಂದ, ಆದ್ದರಿಂದ ಆಕೆ ಚಂದ್ರನಾಡಿಯನ್ನು ಸಂಕೇತಿಸ್ತಾಳೆ. ಯಮುನೆ ಸೂರ್ಯನ ಮಗಳಾದ ಕಾರಣ ಸೂರ್ಯನಾಡಿಯನ್ನು ಸಂಕೇತಿಸ್ತಾಳೆ. ಆದ್ದರಿಂದ ಇಲ್ಲಿ ನಮ್ಮ ದರ್ಶನಗಳು ಅಧ್ಯಾತ್ಮವೇ ಪರಮ ಉದ್ದೇಶ ಜೀವನದ ಅಂತ ಹೇಳಿರುವ ಕಾರಣ ಇಲ್ಲಿ ಗೋವು, ಗಂಗೆ, ರುದ್ರಾಕ್ಷಿ, ಸರಸ್ವತಿ, ಯಮುನೆಯರು, ತುಳಸಿ ಇಂಥದ್ದೆಲ್ಲ ನಮಗೆ ಏನೆಲ್ಲ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಏನೆಲ್ಲ ಸಹಾಯ ಮಾಡ್ತದೆ, ತೀರ್ಥಕ್ಷೇತ್ರಗಳು ಇದೆಲ್ಲ ಇರುವ ಕಾರಣ, ಮನುಷ್ಯನ ಜೀವನದ ಮೂಲ ಉದ್ದೇಶ ಅಧ್ಯಾತ್ಮವಾದ ಕಾರಣ ಇದು ಯೋಗ ಭೂಮಿ ಅಂತ ಹೆಸರು ಕೊಟ್ಟರು ಇದಕ್ಕೆ. ಭಾರತದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ, ಆದ್ದರಿಂದ ಇದು ಯೋಗ ಭೂಮಿ, ಉಳಿದದ್ದೆಲ್ಲ ಭೋಗ ಭೂಮಿಗಳು. ಆದ್ದರಿಂದ ಯಾರೆಲ್ಲ ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದವರೆಲ್ಲ ಭಾರತಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಇದಕ್ಕೆ ವಿಶ್ವಗುರು ಅಂತ ಹೇಳೋದು ಭಾರತವನ್ನು. ಅರ್ಥ ಆಯ್ತಲ್ಲ? ನಾವು ಏನು ಮಾಡಿದ್ದೇವೆ ಈಗ, ನಮಗೆ ಫಾರಿನಲ್ಲಿ ಸೆಟ್ಲ್ ಆಗೋದು ಮಕ್ಕಳನ್ನು ಅದೇ ತಲೆಯಲ್ಲಿ ನಮಗೆ ಬಾಯಲ್ಲಿ ಮಾತ್ರ ಎಲ್ಲ ದೇವರು ಅಂತ ಹೇಳ್ತಾ ಇರ್ತೇವೆ. ನಿಜವಾಗಿ ನಮಗೆ ಯೋಗ ಸಾಧನೆ, ಅಧ್ಯಾತ್ಮ ಸಾಧನೆ ನಮಗೆ ಇಷ್ಟ ಇಲ್ಲ. ಇಲ್ಲಿ ಮಾಡುವಾಗ ಸಿಗುವಂಥ, ಯಾಕೆಂತ ಹೇಳಿದ್ರೆ ಇಲ್ಲಿ ಆ ಎನರ್ಜಿ ಇದೆ, ಆ ಫ್ಲೋ ಇದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳಿದೆ. ಆದ್ದರಿಂದ ಇಲ್ಲಿ ಸುಲಭವಾಗಿ ನಾವು ಅಧ್ಯಾತ್ಮವನ್ನು ಪಡೆಯಬಹುದು. ಬೇರೆ ಕಡೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂತ ಹೇಳಿದರೆ ಅದು ಭೋಗ ಭೂಮಿ, ಇದು ಯೋಗ ಭೂಮಿ ಅಂತ. ಇದಕ್ಕೆ ಭಾರತಕ್ಕೆ ಅಷ್ಟು ಮಾನ್ಯತೆ ಬಂದದ್ದು. ಆದ್ದರಿಂದ ಈ ಲಲಿತಾ ರಹಸ್ಯದ ಈ ಎಪಿಸೋಡ್ನಲ್ಲಿ ಇಂಥ ಅಧ್ಯಾತ್ಮದ ರಹಸ್ಯವನ್ನೆಲ್ಲ ಹೇಳ್ತಾ ಬರ್ತಾ ಇದ್ದೇನೆ. ಇನ್ನೂ ಕೂಡ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮಾತಾಡ್ತೇನೆ. ನೀವು ಬಟ್ ಮೊದಲಿಂದ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ನನ್ನ ಮೇಲೆ ಕಮೆಂಟ್ ಮಾಡಲಿಕ್ಕೆ, ಕಿರಿಕಿರಿ ಮಾಡಲಿಕ್ಕೆ ಅಲ್ಲಿಗೆಲ್ಲ ಹೋಗಬೇಡಿ. ನೀವು ನಿಮಗೆ ಎಷ್ಟು ಬೇಕಾದಂತ ತಗೊಳ್ಳಿ, ಬೇಡ ಅಂತ ಹೇಳಿದರೆ ನನ್ನ ಚಾನೆಲ್ ನೋಡಬೇಡಿ. ನಾನು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಯಾರಿಗೂ ಕೂಡ ಹೇಳುವುದಿಲ್ಲ. ನಿಮಗೆ ಬೇಕಾದರೆ ನೋಡಿ, ಇಲ್ಲದಿದ್ದರೆ ಬಿಟ್ಬಿಡಿ ಅದನ್ನು. ಓಕೆ, ಇನ್ನು ಮುಂದೆ ಉಳಿದ ರಹಸ್ಯಗಳನ್ನು ಹೇಳ್ತಾ ಹೋಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.